ಒಂದು ಭೀಕರ ಕೊಲೆ ಕರಾವಳಿಯನ್ನು ಮತ್ತೊಮ್ಮೆ ಬೆಚ್ಚಿ ಬೀಳಿಸಿದೆ. ಉಡುಪಿಯಲ್ಲಿ ಹಾಡಹಗಲೇ ನಡು ರಸ್ತೆಯಲ್ಲಿ ಊರಿನ ಜನಪ್ರಿಯ ವ್ಯಕ್ತಿ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಅದು ಬೇರೆ ಯಾರು ಅಲ್ಲ, ಅದೇ ಗ್ರಾಮದ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ ಮುಖಂಡ, ನಟೋರಿಯಸ್ ವ್ಯಕ್ತಿತ್ವದ ಡೇವಿಡ್ ಡಿಸೋಜಾ. ಕಂಡವರಿಗೆ ಪಿಸ್ತೂಲ್ ತೋರಿಸಿ ಬೆದರಿಸುತ್ತಿದ್ದವ ತಾನೇ ಗುಂಡೇಟಿಗೆ ಬಲಿಯಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ಡೇವಿಡ್ ಡಿಸೋಜಾಗೆ ಗುಂಡು ಹೊಡೆದ ರೀತಿ ಸಿನಿಮಾ ದೃಶ್ಯದಂತಿತ್ತು. ಚರ್ಚ್ ಗೇಟ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯಗಳು ಸೆರೆಯಾಗಿದೆ. ಡೇವಿಡ್ ಡಿಸೋಜಾ ತನ್ನ ಕಚೇರಿಯಿಂದ ಹೊರಬರ್ತಾನೆ. ಆತನ ಜೊತೆಗೆ ಸಹಾಯಕ ಕೂಡ ಇರ್ತಾನೆ. ಹೊಸ ಬಿಳಿ ಬಣ್ಣದ ತಾರ್ ಕಾರು ಹತ್ತಬೇಕೆನ್ನುವಷ್ಟರಲ್ಲಿ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿ ಕಣ್ಣಲ್ಲಿ ಕಣ್ಣಿಟ್ಟು ಗುಂಡು ಹೊಡೆದಿದ್ದಾನೆ. ಮೊದಲು ಗುಂಡು ನೇರ ಹಣೆಗೆ, ಒಂದೇ ಏಟಿಗೆ ಡೇವಿಡ್ ಡಿಸೋಜಾ ಕುಸಿದು ಬಿದ್ದಿದ್ದಾನೆ. ಬಿದ್ದವನ ಮೇಲೆ ಮತ್ತೆರಡು ಗುಂಡು ಹಾರಿಸಲಾಗಿದೆ. ಒಟ್ಟು 5 ಗುಂಡುಗಳಲ್ಲಿ 3 ಮಿಸ್ಫೈರ್ ಆದ್ರೆ 2 ಡೇವಿಡ್ನ ಜೀವ ಪಡೆದಿದೆ. ಡೇವಿಡ್ ಡಿಸೋಜಾ ಒಬ್ಬ ಸಕ್ರಿಯ ರಾಜಕಾರಣಿ. ಕಾಪು ತಾಲೂಕಿನ ಗ್ರಾಮಾಂತರ ಕಾಂಗ್ರೆಸ್ನಲ್ಲಿ ಪದಾಧಿಕಾರಿ. ಮುದರಂಗಡಿ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಾಗ ಅಧ್ಯಕ್ಷರಾಗಿದ್ರು. ಅಪಾರ ಸಂಪತ್ತು ಹೊಂದಿದ ಈತ ಪಕ್ಷದ ಚಟುವಟಿಕೆಗಳಿಗೆ ನಿರಂತರ ಸಂಪನ್ಮೂಲ ಒದಗಿಸುತ್ತಿದ್ದ ಪ್ರಭಾವಿ ನಾಯಕ. ಕ್ರಿಶ್ಚಿಯನ್ ಸಮುದಾಯದಲ್ಲಿ ಮುಂಚೂಣಿಯಲ್ಲಿದ್ದ ಕಾರಣ ಸಮುದಾಯದ ಜನರ ರಾಜಕೀಯ ಧ್ವನಿಯಾಗಿಯೂ ಡೇವಿಡ್ ಗುರುತಿಸಿಕೊಂಡಿದ್ದ. ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ಅಪಾರ ಪ್ರಮಾಣದ ಸಂಪನ್ಮೂಲವನ್ನು ವಿನಿಯೋಗಿಸಿ ಗ್ರಾಮದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ಕೆಲಸ ಮಾಡಿದ್ದ. ಆದರೆ ಕ್ರಿಮಿನಲ್ ಹಿನ್ನೆಲೆಯಿಂದ ಹೆಸರು ಕೆಡಿಸಿಕೊಂಡಿದ್ದ. ವಿವಾದಗಳಿಗೂ ಈತನಿಗೂ ಅವಿನಾಭಾವ ಸಂಬಂಧ. ಪಡುಬಿದ್ರೆ ಭಾಗದಲ್ಲಿ ದಶಕಗಳಿಂದ ನಡೆದುಕೊಂಡು ಬಂದಿದ್ದ ನಾಗಾರ್ಜುನ ಉಷ್ಣ ವಿದ್ಯುತ್ ಸ್ಥಾವರ ವಿರೋಧಿ ಹೋರಾಟದಲ್ಲಿ ಡೇವಿಡ್ ಪರಿಸರ ಪ್ರಿಯರೊಂದಿಗೆ ಗುರುತಿಸಿಕೊಂಡಿದ್ದ. ನಂತರ ಇದೇ ಹೋರಾಟಗಾರರಿಗೆ ಮಣ್ಣು ಮುಕ್ಕಿಸಿ ನಾಗಾರ್ಜುನ ಕಂಪನಿಯೊಂದಿಗೆ ಸೇರಿಕೊಂಡು ಗುತ್ತಿಗೆ ಪಡೆದಿದ್ದ ಆರೋಪವಿದೆ. ಸಾಯುವವರೆಗೂ ಈ ಉಷ್ಣ ವಿದ್ಯುತ್ ಸ್ಥಾವರದ ಪ್ರಧಾನ ಗುತ್ತಿಗೆಗಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸುತ್ತಿದ್ದ. ಇಷ್ಟಕ್ಕೂ ಡೇವಿಡ್ನ ಚರಿತ್ರೆ ಖತರ್ನಾಕ್ ಆಗಿದೆ. ಪರಿಸರ ಹೋರಾಟ ಮಾಡ್ತಿದ್ದ ಸ್ಥಳೀಯ ಬಡಪಾಯಿ ಗ್ರಾಮಸ್ಥರನ್ನು ಭೂ ಒತ್ತುವರಿ ಮಾಡುವಾಗ ಗನ್ ತೋರಿಸಿ ಬೆದರಿಕೆ ಹಾಕ್ತಿದ್ದ. ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಕೆಲ ಸಮುದಾಯದ ವ್ಯಕ್ತಿಗಳನ್ನು ಬಲಿಪಶು ಮಾಡಿಕೊಂಡು ತನ್ನೊಂದಿಗೆ ಇರಿಸಿ ತಾನು ನಡೆಸುವ 2 ನಂಬರ್ ಕೆಲಸಗಳಿಗೆ ಗುರಾಣಿಯಾಗಿ ಕೆಲಸ ಮಾಡ್ತಿದ್ದ ಎಂಬ ಆರೋಪವಿದೆ. ಇದೇ ಕಾರಣಕ್ಕೆ ಮೈ ತುಂಬಾ ಕೇಸು ಹಾಕಿಸಿಕೊಂಡಿದ್ದ. ಈತನ ಮೇಲಿದ್ದ 21 ಕೇಸ್ಗಳ ಪೈಕಿ 16 ಪ್ರಕರಣ ಪಡುಬಿದ್ರೆ ಠಾಣೆ ಒಂದರಲ್ಲಿ ದಾಖಲಾಗಿದೆ. ಇವೆಲ್ಲವೂ ಹೋರಾಟದ ಕಾಲದ ಬೆದರಿಕೆ ಪ್ರಕರಣಗಳು. 5 ಪ್ರಕರಣ ಈತ ವಾಸ ಮಾಡ್ತಿದ್ದ ಶಿರ್ವ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಈ ಪೈಕಿ ಆ 1 ಪ್ರಕರಣದಲ್ಲಿ ಈತ ಆರೋಪಿಯಾಗಿ ಜೈಲಿಗೂ ಹೋಗಿ ಬಂದಿದ್ದ. 2019 ಅಕ್ಟೋಬರ್ 11ರಂದು ಮಂಚಕಲ್ ಭಾಗದ ಜನಪ್ರಿಯ ಧರ್ಮಗುರು ಮಹೇಶ್ ಡಿಸೋಜಾ ತಾನು ಕೆಲಸ ಮಾಡ್ತಿದ್ದ ಚರ್ಚ್ನ ಡಾನ್ ಬಾಸ್ಕೋ ಕಾಲೇಜಿನ ಪ್ರಾಂಶುಪಾಲರ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಧರ್ಮಗುರು ಒಬ್ಬರ ಈ ಆಕಸ್ಮಿಕ ಸಾವು ಇಡೀ ಊರಿನ ಕ್ರಿಶ್ಚಿಯನ್ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಜನಾನುರಾಗಿಯಾಗಿದ್ದ ಧರ್ಮಗುರುಗಳ ಸಾವಿಗೆ ಡೇವಿಡ್ ಡಿಸೋಜಾ ಕಾರಣ ಅನ್ನೋ ಆರೋಪವಿತ್ತು. ಅವರು ಸಾಯುವ ಕೆಲ ಸಮಯದ ಮುಂಚೆ ಇದೇ ಡೇವಿಡ್ ಡಿಸೋಜಾ ಅವರಿಗೆ ಬೆದರಿಕೆ ಹಾಕಿದ್ದ. ತನ್ನ ಪತ್ನಿಗೆ ನೀವು ನಿರಂತರ ಕರೆ ಮಾಡ್ತೀರಿ ಎಂದು ಬೆದರಿಸಿದ್ದ. ಇದು ಆತ್ಮಹತ್ಯೆ ಪ್ರಚೋದನೆ ನೀಡಿದೆ ಎಂದು ಪ್ರಕರಣ ದಾಖಲಿಸಿ ಡೇವಿಡ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ರು. ಬಳಿಕ ಡೇವಿಡ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ. ಈ ಪ್ರಕರಣ ಉಡುಪಿ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿತ್ತು. ದಶಕಗಳ ಹಿಂದೆ ಡೇವಿಡ್ಗೆ ಲಾಟರಿ ಹೊಡೆದು ಲಕ್ಷಾಂತರ ರೂಪಾಯಿ ಬಂದಿತ್ತು ಎಂದು ಜನರು ಮಾತಾಡಿಕೊಳ್ತಿದ್ರು. ತನ್ನ ಸಂಪಾದನೆಯನ್ನು ಶೋಕಿ ತೋರಿಸಿಕೊಳ್ಳುವ ಚಟವೂ ಅವನಿಗಿತ್ತು. ಲಾಟರಿ ಹಣ ಬಂದಿರೋದು ವದಂತಿಯಾದ್ರೂ ಅವನ ಬಳಿ ಸಂಪತ್ತಿಗೆ ಕೊರತೆ ಇರಲಿಲ್ಲ. ವಿದೇಶದಲ್ಲಿ ದುಡಿದು ಸಾಕಷ್ಟು ಸಂಪಾದಿಸಿ ಊರಿಗೆ ಬಂದು ಈ ಭಾಗದಲ್ಲಿ ಶೋಬಾಜಿ ಮಾಡಿಕೊಂಡಿದ್ದ. ತನ್ನನ್ನು ಪ್ರಿನ್ಸ್ ಎಂದು ಕರೆಸಿಕೊಳ್ಳಲು ಹವಣಿಸುತ್ತಿದ್ದ. ಇದೇ ಹೆಸರಲ್ಲಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿದ್ದ. ಪ್ರಿನ್ಸ್ ಹೆಸರಲ್ಲಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡುವ ಹಠಕ್ಕೆ ಬಿದ್ದಿದ್ದ. ಪ್ರಿನ್ಸ್ ಹೆಸರಿನಲ್ಲಿ ಬಂಗಲೆ ಕಟ್ಟಿಸಿದ್ದ. ಬಸ್ ಉದ್ಯಮ ನಡೆಸಿದ್ದ. ಊರಿನ ಯಾವುದೇ ಆಟೋ ಚಾಲಕರು ಪ್ರಿನ್ಸ್ ಹೆಸರು ಹಾಕಿಸಿಕೊಂಡ್ರೆ ಅವರಿಗೆ ಹಣ ಕೊಟ್ಟು ಶೋಕಿ ಮಾಡಿಸ್ತಿದ್ದ. ಒಟ್ಟಾರೆ ರಾಜಕಾರಣಿಯಾಗಿ ಜನರಾರು ಆಗಿದ್ದ ಡೇವಿಡ್ ತನ್ನ ಕ್ರಿಮಿನಲ್ ಹಿನ್ನೆಲೆಯಿಂದ ಅಷ್ಟೇ ಪ್ರಮಾಣದಲ್ಲಿ ಹೆಸರು ಕೆಡಿಸಿಕೊಂಡಿದ್ದ. ಊರಿನ ಹೋರಾಟಗಾರರನ್ನೇ ದಾಳ ಮಾಡಿಕೊಂಡು ಬಳಿಕ ಅವರಿಗೆ ತಿರುಗಿ ಬಿದ್ದು ಜನವಿರೋಧಿ ಕಂಪನಿಗೆ ಬೇಕಾದ ಭೂಮಿ ಒದಗಿಸಿ ಕೊಡುವಲ್ಲಿ ಡೇವಿಡ್ ಪ್ರಮುಖ ಪಾತ್ರ ವಹಿಸಿದೆ ಎಂಬ ಆರೋಪವಿದೆ. ತನ್ನ ಗ್ರಾಮದ ಎಕರೆಗಟ್ಟಲೆ ಭೂಮಿಯನ್ನು ಜನವಿರೋಧಿ ಕಂಪನಿಗೆ 3 ಕಾಸಿನ ಹಣಕ್ಕೆ ಮಾರಾಟ ಮಾಡಿಸುವಲ್ಲಿ ಡೇವಿಡ್ ಪಾತ್ರ ಇತ್ತು. ಇದೇ ಕಾರಣಕ್ಕೆ ಪರಿಸರ ಪ್ರಿಯರು, ಹೋರಾಟಗಾರರು ಡೇವಿಡ್ ವಿರುದ್ಧ ತಿರುಗಿ ಬಿದ್ದಿದ್ರು. ಉತ್ತರ ಭಾರತದ ಉದ್ಯಮಿಯೊಬ್ಬರಿಗೆ UPCL ಕಂಪನಿಯ ಬಹುದೊಡ್ಡ ಗುತ್ತಿಗೆ ಸಿಕ್ಕಿತ್ತು. 16 ಕೋಟಿ ಮೌಲ್ಯದ ಈ ಗುತ್ತಿಗೆ ಕೆಲಸವನ್ನು ಡೇವಿಡ್ ಅವರಿಂದ ವಹಿಸಿಕೊಂಡಿದ್ದ. ಕಾಮಗಾರಿ ಪೂರ್ಣಗೊಳಿಸಿದ್ದ. ಕೆಲಸ ಪೂರ್ಣಗೊಂಡರೂ ಆ ಉದ್ಯಮಿ ತಕರಾರು ತೆಗೆದು ಇವನಿಗೆ ಹಣ ಪಾವತಿಸಿರಲಿಲ್ಲ. ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಎಂದು ಹೇಳಲಾಗಿತ್ತು. ಇದೇ ಕಾರಣಕ್ಕೆ ಇಬ್ಬರ ನಡುವೆ ವೈಷಮ್ಯ ಬೆಳೆದಿತ್ತು. ಪದೇ ಗಲಾಟೆ ಕೂಡ ನಡೆದಿತ್ತು. ಇವರಿಬ್ಬರ ನಡುವಿನ ದ್ವೇಷ ತಾರಕಕ್ಕೆ ಹೋಗಿ ಡೇವಿಡ್ ಉದ್ಯಮಿಗೆ ಸಂಬಂಧಿಸಿದ 2-3 ಕೋಟಿ ರೂಪಾಯಿ ಸ್ವತ್ತುಗಳನ್ನು ತನ್ನ ಸ್ವಾಮ್ಯಕ್ಕೆ ತೆಗೆದುಕೊಂಡು ಇರಿಸಿಕೊಂಡಿದ್ದ. ಇದು ಆ ಉದ್ಯಮಿಯನ್ನು ಕೆರಳಿಸಿತ್ತು.
ನಿನಗೆ ಏನು ಮಾಡಬೇಕೆಂದು ನನಗೆ ಗೊತ್ತು ಎಂದು ಡೇವಿಡ್ ಆ ಉದ್ಯಮಿಗೆ ಬೆದರಿಕೆ ಹಾಕಿದ್ದ. ಇದೇ ಬೆದರಿಕೆಗೆ ರಿವೆಂಜ್ ತೀರಿಸಿಕೊಳ್ಳಲು ಆ ಉದ್ಯಮಿ ಸುಪಾರಿ ಕಿಲ್ಲರ್ಗಳನ್ನು ಬಿಟ್ಟು ಡೇವಿಡ್ ನ ಕೊಲ್ಲಿಸಿದ್ದಾನೆ ಎಂಬ ಶಂಕೆ ಆಧಾರದಲ್ಲಿ ತನಿಖೆ ಶುರುವಾಗಿದೆ. ಇದೀಗ ಉತ್ತರ ಪ್ರದೇಶ ಮೂಲದ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಡೇವಿಡ್ ಅವರ ಬಗ್ಗೆ ಪತ್ನಿ ಪ್ರಿಯಾ ಡಿಸೋಜಾ ಒಂದಿಷ್ಟು ಮಾಹಿತಿ ನೀಡಿದ್ದಾರೆ. ಇಲ್ಲ ಮನೆಯಲ್ಲಿ ಅಂತದಂತ ಅವರು ಹೇಳಲಿಲ್ಲ. ಬಿಸ್ನೆಸ್ ಅಲ್ಲಿ ಅಂತ ಪ್ರಾಬ್ಲಮ್ ಇದ್ರು ಕೂಡ ಮನೆಯಲ್ಲಿ ಹೇಳುವ ಅವರಿಗೆ ಹ್ಯಾಬಿಟ್ ಇರ್ಲಿಲ್ಲ. ಔಟ್ಸೈಡ್ ಆಫೀಸಲ್ಲೇ ಮನೆಯದ್ದು ಮಾತ್ರ ಮನೆಯಲ್ಲಿ ಮಾತಾಡ್ತಿದ್ರು. ಮತ್ತೆ ನಿನ್ನೆ ಈ ಹೊತ್ತಿಗೆ ಮಧ್ಯಾಹ್ನ ಅವರು ಇಲ್ಲಿ ಇದ್ರು, ಮನೆಯಲ್ಲಿ ಊಟ ಮಾಡಿದ್ರು. ಮಧ್ಯಾಹ್ನ 2 ಗಂಟೆಗೆ ಇಲ್ಲಿಂದ ಹೊರಟಿದ್ರು. ಇಲ್ಲಿಂದ ಡೈರೆಕ್ಟ್ ಅವರು ಇನ್ನೊಂದು ಆಫೀಸ್ ಉಂಟು ಮುದ್ರಂಗಡಿಯಲ್ಲಿ, ಅಲ್ಲಿಗೆ ಹೋಗಿದ್ದಾರೆ ಮುದ್ರಂಗಡಿ ಆಫೀಸಿಗೆ. ಮತ್ತೆ ಅಲ್ಲಿಂದ ಅವರದ್ದು ಅದು ಟೈಮ್ 3:30 to 4 o'clock ಅಲ್ಲಿಂದ ಸೈಟಿಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ 6:30ಗೆ ಈವ್ನಿಂಗ್ ಮನೆಗೆ ಡೈಲಿ ಬರ್ತಾರೆ. ರೊಟೀನ್ ಆಗಿ ಅವರದ್ದು. ಮತ್ತೆ ನನ್ಗೆ 4 o'clockಗೆ ಮಗ ಕಾಲ್ ಮಾಡಿದ, ಹೀಗೆ ಆಯ್ತಂತ. ನಾನು ಮತ್ತೆ ಇಮಿಡಿಯೇಟ್ ಗಾಡಿ ತಗೊಂಡು ಹಾಸ್ಪಿಟಲ್ಗೆ ಹೋದೆ, ಇಲ್ಲೇ ಶಿರ್ವಾದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅಲ್ಲಿ ಹೋಗುವಾಗ ಅಲ್ಲಿ ಹೇಳಿದ್ರು ಅವರು, ಇಲ್ಲಿ ಬರುವಾಗ ಇದಾಗಿದೆ, ಪಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಅಂತ. ಮತ್ತೆ ನಾನು ಇಮಿಡಿಯೇಟ್ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ಅವ್ರು ಹೇಳಿದ್ರು ಮಾಡಿ ಏನು ಪ್ರಯೋಜನ ಇಲ್ಲ, ಆಲ್ರೆಡಿ ಅದು ಆಗಿದೆ ಅಂತ ಹೇಳಿ. ಆದ್ರೂ ನನ್ನ ಮಗ ಮತ್ತೆ ಬಂದ, ನಾವು ಫೋರ್ಸ್ ಮಾಡಿ ಅಲ್ಲಿಂದ ಆದರ್ಶ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು. ಅಲ್ಲಿ ಹೋಗುವಾಗ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿ ಅವ್ರು ಹೇಳಿದ್ರು ಇದು ಆಲ್ರೆಡಿ ಸ್ಪಾಟ್ ಅಲ್ಲಿ ಆಗಿದೆ ಅಂತ ಹೇಳಿ. ಹೌದು, ಎಲ್ಲರಿಗೆ ತುಂಬಾ ಊರಿನವರಿಗೆ ಎಲ್ಲರಿಗೆ ತುಂಬಾ ಹೆಲ್ಪ್ ಮಾಡೋದು. ಬಡ ಹುಡುಗಿಯರಿಗೆಲ್ಲ ಮದುವೆ ಮಾಡ್ಲಿಕ್ಕೆ ತುಂಬಾ ಹಣ ಎಲ್ಲ ಕೊಟ್ಟಿದ್ದಾರೆ. ಮನೆ ಇಲ್ಲದವರಿಗೆ ಮನೆ ಮಾಡಿ ಕೊಟ್ಟಿದ್ದಾರೆ. ಯಾರು ಎಂತ ಹೆಲ್ಪ್ ಕೇಳಿದ್ರು ಅವರು ಇಲ್ಲ ಅಂತ ಬರಿಗೈಯಲ್ಲಿ ಕಳಿಸಿದವರು ಯಾವತ್ತೂ ಇಲ್ಲ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಮ್ಮಲ್ಲಿ ಹೇಳದೆ ಎದ್ದು ಹೋಗಿ ಹೆಲ್ಪ್ ಮಾಡಿ ಬರ್ತಿದ್ರು. ಕೆಲವರದೆಲ್ಲ ಮಳೆಗಾಲದಲ್ಲಿ ಗಾಡಿ ಎಲ್ಲ ಬೀಳ್ತಿತ್ತು, ಅದನ್ನು JCB ಫ್ರೀ ಆಗಿ ಕಳಿಸ್ತಿದ್ರು ಅವರು. ಹಾಗೆ ತುಂಬಾ ಹೆಲ್ಪ್ಫುಲ್. ಬಡವರಿಗೆ ಏನು ಕೇಳಿ ಬಂದ್ರೆ ಎಲ್ಲರಿಗೆ ಕೊಡುವ ರಿಸ್ಕ್ ಇತ್ತು. ಹೌದು, ಬಿಸ್ನೆಸ್ ಅಲ್ಲಿ ತುಂಬಾ ಅಂದ್ರೆ ಇವರಿಗೆ ಹೊರಗಿನಿಂದ ಎಲ್ಲ ಅಮೌಂಟ್ ಎಲ್ಲ ಬರ್ಲಿಕ್ಕಿತ್ತು. ಇವರು ಕೊಟ್ಟದ್ದು ಅಮೌಂಟ್ ತುಂಬಾ ಬರ್ಲಿಕ್ಕಿತ್ತು ಇವರಿಗೆ. ಹಾಗೆ ತುಂಬಾ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಹೌದು, ಹಾಗೆ ಇತ್ತು ಅದು. ಬಟ್ ನಮ್ಗೆ ಈಗ ಅದು ಹೇಳಲಿಕ್ಕೆ ಆಗುದಿಲ್ಲ, ಕನ್ಫರ್ಮ್ ಇಲ್ಲ. ಅದಂತ ಈಗ ಪೊಲೀಸ್ ಇಲಾಖೆಯವರು ಅದರ ಬಗ್ಗೆ ಇದು ಮಾಡ್ತಾರೆ. ಎಲ್ಲವರ ರಾಜಕೀಯ ಮುಖಂಡದವರು ಬಂದು ನಮಗೆಲ್ಲ ಸಾಂತ್ವನ ಹೇಳಿದ್ದಾರೆ. ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ಎಲ್ಲರೂ ಬಂದು ಇಮಿಡಿಯೇಟ್ ಅವರು 24 hours ಒಳಗೆ ನಾನು ಹೇಳಿದ್ದೆ ಅವರು ಯಾರಂತ ನಮ್ಗೆ ಪತ್ತೆ ಹಚ್ಚಬೇಕಂತ. ಆ ಕೆಲಸವನ್ನು ಅವರು ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಮಾಡಿದ್ದಾರೆ. ಅವರಿಗೆ ತುಂಬಾ ಹೌದು. ಕೆಲಸ ಅವರು ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಎಲ್ಲ ಮುಖಂಡರು ಇದರ ಬಗ್ಗೆ ತುಂಬಾ ಇದು ಮಾಡಿದ್ದಾರೆ ಎಲ್ಲರೂ. ಮತ್ತೆ ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಅದರ ಬಗ್ಗೆ ನನ್ಗೆ ಏನು ಹೇಳಲಿಕ್ಕಿಲ್ಲ, ತುಂಬಾ ಖುಷಿ ಪಡ್ತೇನೆ ನಾನು. ಯಾಕಂದ್ರೆ ಅವರು ಇಷ್ಟು ಫಾಸ್ಟ್ ಮಾಡಿದ್ದಾರಲ್ಲ, ಅದೇ ನಮ್ಗೆ ಒಂದು ದೊಡ್ಡದು. ಮತ್ತೆ ನಾನು ಹೇಳಿದ್ದೇನೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ನನ್ನ ಹಸ್ಬೆಂಡ್ ಹೇಗೆ ಅವರ ಬ್ಲಡ್ ಹೋಗಿದೆ ಅದೇ ತರ ಅವರ ಕೂಡ ಬ್ಲಡ್ ಅಲ್ಲಿ ಬೀಳ್ಬೇಕು, ಅವರಿಗೆ ಕೂಡ ಅದೇ ತರ ಶೂಟ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಅವರನ್ನು ಕೂಡ ಮಾಡಬೇಕು. ಹೌದು, ಇವರಿಗೆ ಕೊಡ್ಲಿಕ್ಕಿತ್ತು. ಬೇರೆಯವರು ಯಾರಂತ ಅವರ ಹೆಸರು ನಮ್ಗೆ ಅವರು ಹೇಳಲಿಲ್ಲ, ಎಲ್ಲಿಯವರಂತ ಹೇಳಲಿಲ್ಲ. ಹಣ ಕೊಡ್ಲಿಕ್ಕೆ ಉಂಟು, ನನ್ಗೆ ತುಂಬಾ 1-2-3 CR ಬರ್ಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ರು. EPC ಅಲ್ಲಿ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಹೌದು, ಅವರ ಕೈಯಿಂದ ಹಣ ಹಾಕಿ ಕೆಲಸ ಅಲ್ಲಿ ಎಲ್ಲ ಮಾಡಿದ್ದಾರೆ. ಅದ ಅಮೌಂಟ್ ಅವರು ಕೊಡ್ಬೇಕಲ್ಲ. ಎಷ್ಟು ಸರ್ತಿ ಅವರು ಕೇಳಿ 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 ಸಾಕಾಯ್ತು ಅವರಿಗೆ. ಹಾಗೆ ಮತ್ತೆ ಏನು ಅವರು ನಮ್ಗೆ ಹೇಳ್ತಿರ್ಲಿಲ್ಲ ಮನೆಯಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ. ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಹೌದು, ಎಲ್ಲರಿಗೂ. ಪ್ರತಿ ವರ್ಷ ಚೌತಿಗೆ ಅವರೊಂದು 15 ವರ್ಷದಿಂದ ಚೌತಿಯನ್ನು ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಅವರೇ ಸ್ಟಾರ್ಟ್ ಮಾಡಿದ್ದು. ಹೌದು, ಪ್ರತಿ ವರ್ಷ ಎಲ್ಲ ಅಲ್ಲಿ ಬಂದವ್ರಿಗೆ ಎಲ್ಲರಿಗೆ ಊಟ ಎಲ್ಲ ಕೊಡಿಸ್ತಿದ್ರು. ತುಂಬಾ ಹೆಲ್ಪ್ಫುಲ್. ಅಧ್ಯಕ್ಷರಾಗಿದ್ದರು. 2-3 ಬಾರಿ ಅವರು ಅಧ್ಯಕ್ಷರಾಗಿದ್ದರು. ಮತ್ತೆ ಅವರ ಸ್ವಂತ ಖುಷಿಯಿಂದ ಅವರು ರಿಸೈನ್ ಮಾಡಿದ್ರು, ಬೇಡ ನನ್ಗೆ ಟೈಮ್ ಸಿಗುದಿಲ್ಲ ಕೊಡ್ಲಿಕ್ಕೆ ಅಂತ. ತುಂಬಾ ಹೆಲ್ಪ್ಫುಲ್. ನಮ್ಗೆ ಕೂಡ ಏನು ಕಡಿಮೆ ಮಾಡ್ಲಿಲ್ಲ. ಅವರು ಎಂತ ಬೇಕಾದ್ರು ಕೇಳಿದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಹೌದು, ನಾವು ಅಲ್ಲೇ ಇದ್ದೆವು. ನನ್ನ ಸಣ್ಣ ಮಗ ಡೆಲಿವರಿ ಆಗುವಾಗ ನಾವು ಊರಿಗೆ ಬಂದು ಮತ್ತೆ ಸೆಟಲ್ ಆಗಿದ್ದೆವು. ಹೌದು, ನಾವು ಅಲ್ಲಿ ಬ್ಯಾರಿನಲ್ಲಿ ಇದ್ದೆವು.